ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವು ಅದ್ದೂರಿಯಾಗಿ ನಡೆಯಿತು. ಮೊಳಕಾಲ್ಮೂರು ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ರವರ 118ನೇ ಜನ್ಮ ದಿನಾಚರಣೆಯ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ ಅವರು ಸ್ವಾಗತಿಸಿದರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪಿ ಜಗದೀಶ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಚ್ ಹನುಮಂತಪ್ಪ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಬಿ ಪಾಪಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸೈಯದ್ ನಾಸಿರುದ್ದೀನ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ ಸಿದ್ದಣ್ಣರವರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಅಸುದೆ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ಪ್ರಕಾಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಮುಲ್ಲಾ, ಡಿಒ ಮುರಾರ್ಜಿ, ಕೊಂಡಾಪುರ ಪರಮೇಶ್ವರಪ್ಪ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಓ ಕರಿಬಸಪ್ಪ, ಚಲನಚಿತ್ರ ನಿರ್ದೇಶಕರಾದ ಜಿ ಶ್ರೀನಿವಾಸ ಮೂರ್ತಿ, ಹಿರಿಯ ಪತ್ರಕರ್ತರಾದ ನಾಗರಾಜ್ ಕಟ್ಟಿ, ವಿ ಮಾರನಾಯಕ್, ಎಕೆ ಮಂಜುನಾಥ್, ವಕೀಲರು ದಡಗೂರು, ಸುರೇಶ್ ಬಡೋಬಯ್ಯ, ಬಿ ಗೋಪಾಲ್, ವೇದವ್ಯಾಸ, ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ, ಮಾದಿಗ ದಂಡೋರ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಕಾಡಪ್ಪ ಮತ್ತು ದಲಿತ ಮುಖಂಡರುಗಳಾದ ದೇವಸಮುದ್ರ ಚಂದ್ರು, ರಾಂಪುರದ ಉಮೇಶ್, ರಾಂಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ವನ್ನೂರು ಸ್ವಾಮಿ, ಭಟ್ರಳ್ಳಿ ಚಂದ್ರಣ್ಣ, ತುಮಕೂರಲ್ಲಿ ತಿಪ್ಪೇಸ್ವಾಮಿ, ನೇರ್ಲಳ್ಳಿ ಚಂದ್ರು ಹಾಗೂ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ದಲಿತ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ಮೊಳಕಾಲ್ಮೂರು ತಾಲೂಕು ರಾಂಪುರ ಗ್ರಾಮದ ಮಂಜುನಾಥರವರನ್ನು ಹಾಗೂ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದ ರಾಂಪುರ ಗ್ರಾಮದ ಜಿ ಅಶೋಕ್ ರವರನ್ನು ಕೂಡ ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದರ ಜೊತೆಗೆ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೂ ಹಾಗೂ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಹಗಲು ವೇಷ ಕಲಾವಿದರಾದ ಶ್ರೀನಿವಾಸರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಲ್ಲರಿಗೂ ಕೂಡ ಭೀಮನಮನಗಳನ್ನು ಸಲ್ಲಿಸ್ತಾ, ಬಹುಶಃ ಅನೇಕ ಕಾರಣಗಳಿಂದ, ಕೊರೋನಾ ಇತರೆ ಕಾರಣಗಳಿಂದ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಜಗಜೀವನ್ ರಾಮ್ ಅವರನ್ನ ನೆನೆಸ್ಕೊಳ್ಳೋದಕ್ಕೆ ಪ್ರತಿ ವರ್ಷವೂ ಕೂಡ ಕೆಲವೊಂದು ಎಡಕು ತೊಡಕುಗಳು ಆಗ್ತಾ ಇದೆ. ಆದರೆ ಈ ಬಾರಿ ನಮ್ಮೆಲ್ಲರಿಗೂ ಅವರ ಪುಣ್ಯ ಸ್ಮರಣೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮಾನ್ಯ ನಾವು ಅವರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವರ ನೆನಪುಗಳನ್ನ, ಅವರ ಹೆಜ್ಜೆ ಗುರುತುಗಳನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಬಾಬು ಜಗಜೀವನ್ ರಾಮ್ ಅವರನ್ನ ಕೂಡ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಕರೀತಾರೆ. ಅವರು ಕೂಡ ರಾಷ್ಟ್ರದ ರಾಜಕಾರಣದಲ್ಲಿ ತನ್ನದೇ ಆಗಿರುವಂತಹ ಮೈಲುಗಲ್ಲುಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಇಬ್ಬರು ಮಹನೀಯರು ದಲಿತರ ಆಶಾಕಿರಣ ಮತ್ತು ದಲಿತರ ಎರಡು ಕಣ್ಣುಗಳಿದ್ದಾರೆ. ಹಾಗಾಗಿ ಇವರನ್ನ ನಾವು ಬರೀ ಮೆರವಣಿಗೆಗೆ ಮಾತ್ರ ಸೀಮಿತ ಮಾಡದೆ
ಅವರನ್ನ ಆದರ್ಶವಾಗಿಟ್ಕೊಂಡು ನಮ್ಮ ಬದುಕಿನಲ್ಲಿ ಅವರ ತತ್ವಾದರ್ಶಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ಒಂದು ನಿಜವಾದ ಗೌರವವನ್ನು ಕೊಟ್ಟಂತೆ ಆಗುತ್ತೆ. ನಾನಾದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ವಾಸ್ತವದ ಹತ್ತಿರಕ್ಕೆ ಬಂದು ನಮ್ಮ ಗೌರವಾನ್ವಿತ ವೇದಿಕೆ ಮೇಲಿರುವಂತಹ ಶಾಸಕರನ್ನು ಮತ್ತು ನನ್ನ ತಾಲೂಕು ಆಡಳಿತವನ್ನ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ಈ ಮಹನೀಯರನ್ನ ನಾವು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡ್ಕೊಳ್ಬೇಕಂದ್ರೆ ಸರ್ಕಾರಗಳು ಜನಸಾಮಾನ್ಯರಿಗೆ ಯಾವ ರೀತಿಯ ಅನುಕೂಲಗಳನ್ನ ಕಲ್ಪಿಸಬೇಕು, ಜೊತೆಗೆ ಕಟ್ಟ ಕಡೆಯ ಮನುಷ್ಯರಿಗೂ ಕೂಡ ಸರ್ಕಾರದ ಕಾರ್ಯಕ್ರಮಗಳು ಮುಟ್ಟಬೇಕು. ಆಗ ಮಾತ್ರ ಈ ಮಹನೀಯರಿಗೆ ನಾವು ನಿಜವಾದ ಒಂದು ದಾರಿಯನ್ನ ಕಲ್ಪಿಸಿಕೊಟ್ಟಂತಾಗುತ್ತೆ. ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ, ಅನೇಕ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪೋದೇ ಇಲ್ಲ, ಅರ್ಥವೇ ಆಗೋದಿಲ್ಲ. ಯಾರು ಮುಂದಿನ ಸಾಲದಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ತಲುಪ್ತಾವೆ. ದಯಮಾಡಿ ನಾನು ಎಲ್ಲ ಅಧಿಕಾರಿ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮಾನ್ಯ ಶಾಸಕರು ಅತ್ಯಂತ ನಮಗೆ ಈ ಒಂದು ಶೋಷಿತ ಸಮುದಾಯಕ್ಕೆ ಈ ತಾಲೂಕಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದ ತಕ್ಷಣವೇ ಅವರು ಬೇರೆ ಹೆಸರಿಗಿರ್ತಕ್ಕಂಥ ಒಂದು ಜಾಗವನ್ನು ನಮಗೆ ಮಾಡಿಕೊಟ್ರು. ಈ ಒಂದು ಶೋಷಿತ ಸಮುದಾಯ ಒಂದು ಸಮುದಾಯ ಭವನವನ್ನು ಕಟ್ಕೊಳ್ಳಿ ಅಂತ ನಾವು ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದ್ರ ಜೊತೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅವರು ಗ್ರಾಂಟ್ ಅನ್ನ ಕೂಡ ಕೊಡಿಸೋದಿಕ್ಕೆ ಪ್ರಯತ್ನ ಮಾಡಿದರೆ ಅದು 2 ಕೋಟಿ ಆಗಿದೆ. ಮತ್ತಷ್ಟು ಹೆಚ್ಚು ಅನುದಾನವನ್ನು ತರಬೇಕು ಅನ್ನುವಂತ ಶ್ರಮದಲ್ಲೂ ಕೂಡ ಇದೆ. ನಾನಾದ್ರೂ ಒಂದು ಸಲಹೆಯನ್ನ ದಯಮಾಡಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಈ ಒಂದು ತಾಲೂಕಿನಲ್ಲಿ ಬಡ ಶೋಷಿತ ಹಿಂದುಳಿದ ವರ್ಗದ ಜನರು, SC ST OBC ಜನರು ಹೆಚ್ಚಾಗಿ ವಾಸ ಮಾಡ್ತಾರೆ. ದಯಮಾಡಿ ನಮ್ಮಲ್ಲಿ ಅತಿ ಹೆಚ್ಚು ಶೈಕ್ಷಣಿಕ ವ್ಯವಸ್ಥೆಗೆ ತಾವು ಮುನ್ನುಡಿಯನ್ನ ಬರಿಬೇಕು. ಒಂದು ಪಾಲಿಟೆಕ್ನಿಕ್ ಆಗಲಿ, ITI ಕಾಲೇಜ್ ಆಗಲಿ, ಜೊತೆಗೆ ಡಿಗ್ರಿ ಕಾಲೇಜ್ ಸೈನ್ಸ್ ಆಗಲಿ, ನಮ್ಮಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಬಹಳ ಅಧೋಗತಿಗೆ. ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ ನಾವು ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ತುಂಬಾ ಕೆಳಗಡೆ ಇದ್ದೀವಿ ನಮ್ಮ ತಾಲೂಕು. ದಯಮಾಡಿ ಈ ತಾಲೂಕಿನ ಮಕ್ಕಳಿಗೆ ತರಗತಿಗೆ ತಕ್ಕನಾಗಿ ಶಿಕ್ಷಕರನ್ನ ನೇಮಕ ಮಾಡ್ರಿ. PUC ಕಾಲೇಜುಗಳಲ್ಲಿ ಲೆಕ್ಚರರ್ಸ್ ಇಲ್ಲ, ಡಿಗ್ರಿ ಕಾಲೇಜುಗಳಲ್ಲಿ ಲೆಕ್ಚರರ್ಸ್ ಇಲ್ಲ. ನಾವು ಬೇರೆ ಏನನ್ನೂ ನಿಮ್ಮನ್ನ ಕೇಳಲ್ಲ, ಅವರನ್ನ ತಂದುಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ಅದ್ರ ಜೊತೆಗೆ ನಾವು ಶೋಷಿತರು ನಮಗೆ ಗ್ಯಾರಂಟಿ ಯೋಜನೆಗಳಿಗಿಂತಲೂ ಕೂಡ ಶಿಕ್ಷಣ, ಆರೋಗ್ಯ ಇವೆರಡು ಫ್ರೀ ಕೊಟ್ಟು ಬಿಡ್ರಿ. ನಿಮ್ಮ ಪಾದಕ್ಕೂ ನಮಸ್ಕಾರ ಮಾಡ್ಬಿಡ್ತೀನಿ ದಯಮಾಡಿ. ಯಾಕಂದ್ರೆ ಇಲ್ಲಿ ಸರ್ವತ್ತಿಗೆ ಬಂದ್ರೆ ಒಂದು ಸಣ್ಣ ನೋವಾದ್ರೂ ಕೂಡ ಬಳ್ಳಾರಿ ಕಳಿಸ್ತಾರೆ. ಅದಕ್ಕಾಗಿ ಡಾಕ್ಟರ್ ವ್ಯವಸ್ಥೆಯನ್ನ, ಜೊತೆಗೆ ಶಿಕ್ಷಕರ ವ್ಯವಸ್ಥೆಯನ್ನ ಇದನ್ನ ತಪ್ಪದೇ ಮಾಡಬೇಕು. ಇದು ಎಲ್ಲ ವರ್ಗದ ಬೇಡಿಕೆ, ಯಾರ ಬರೀ ಶೋಷಿತ ಅಲ್ಲ. ಮತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ ಮಾನ್ಯ ಗೌರವಾನ್ವಿತ ಶಾಸಕರಲ್ಲಿ, ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಏನು SC ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನು ಕೂಡ ನೀವು ಸರ್ಕಾರದ ಮಟ್ಟದಲ್ಲಿ ತಂದ್ರೆ ಈ ಭಾಗದ ಮಕ್ಕಳಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದರ ಜೊತೆಗೆ ಇಂಥ ಮಹನೀಯರನ್ನ ಆದರ್ಶವಾಗಿ ಇಟ್ಕೊಳ್ಳೋದಿಕ್ಕೆ 2 ಮಹನೀಯರ ಪುತ್ಥಳಿಗಳನ್ನ ಸ್ಥಾಪನೆ ಮಾಡಬೇಕು ತಾಲೂಕು ಕೇಂದ್ರದಲ್ಲಿ ಅಂತ ನಾನು ಇಡೀ ತಾಲೂಕಿನ ದಲಿತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾಲೂಕು ಆಡಳಿತದ ಅಧಿಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಮತ್ತು ಶುಭಕಾಮನೆಗಳನ್ನು ಅರ್ಪಿಸ್ತಾ, ಯಾವುದೇ ಲಾಭಾಂಶಗಳು ಕೂಡ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಹಿಂದುಳಿದಿರ್ತಕ್ಕಂಥ ಬರೆಯಕ್ಕಾಗ್ತಿರ್ಲಿಲ್ಲ. ಅಂತ ಒಂದು ಭಗವದ್ಗೀತೆಯನ್ನು ರಚಿಸಿ ಬರೀ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾ ವ್ಯಕ್ತಿ ಅಂಬೇಡ್ಕರ್ ಅವರು. ಅವರ ಜನ್ಮದಿನ ನೆನೆಸ್ಬೇಕು ನಿಜವಾಗಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕರಿಬೇಸಪ್ಪನವರು ತುಂಬಾ ಸೊಗಸಾಗಿ 4 ಮಾತುಗಳಲ್ಲಿ ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳು ಮಾತಾಡಿದ್ರೆ ಅದು ನಿಜವಾಗ್ಲೂ ಕೂಡ ನನಗೆ ಬಹಳ ಖುಷಿ ಅನಿಸ್ತು. ನನಗೆ ಅಂಬೇಡ್ಕರ್ ಪುಸ್ತಕ ಬರ್ತಕ್ಕಂಥ 395 ವಿಧಿಗಳನ್ನು 8 ಪರಿಚಯಗಳನ್ನು ಬರೆದಿದ್ದಾರೆ. ನಮ್ಮ ತಹಶೀಲ್ದಾರರು ಸುಮಾರು ಪುಸ್ತಕನೇ ಬರ್ಕೊಂಡು ಬಂದಿದ್ರು ವಾಸ್ತವಿಕವಾಗಿರ್ತಕ್ಕಂಥ ಭಾಷಣದಲ್ಲಿ. ಅದು
ಅದು ಓದಿದ್ರು ಕೂಡ ಎಷ್ಟು ಜನಕ್ಕೆ ಅರ್ಥವಾಯ್ತು ಎಷ್ಟು ಜನಕ್ಕೆ ಬಿಡ್ತೋ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾವು ಆ ಮಟ್ಟಕ್ಕೆ ಸ್ಟ್ಯಾಂಡರ್ಡ್ ಇಲ್ಲ ನಾವು ಜನ. ಆ ಪರಿಸ್ಥಿತಿಯಲ್ಲಿ ಕರೆದ ನಾವು ಒದ್ದಾಡ್ತಾ ಇದ್ವಿ. ಇನ್ನು ನಮ್ಮ ಸ್ನೇಹಿತರು ಪ್ರಕಾಶ್ ಅವ್ರು ಮಾತಾಡೋದು ಮುಂದೋರಿಗೆ ಮಾತ್ರ ಎಲ್ಲ ಅನುಕೂಲಗಳು ಸಿಗ್ತವೆ, ಇಂದೋರಿಗೆ ಸಿಗೋದಿಲ್ಲ. ಮುಂದೋರು ಗಟ್ಟಿಯಾಗಿ ಕುತ್ಕೊಂತಾರೆ ಭಯ ಭೀತಿಯಿಂದ ಭಕ್ತಿಯಿಂದ. ಇಂದೋರ್ ಮೆಲ್ಲಕ್ಕೆ ಹಿಂದಕ್ಕೆ ಎದ್ದೆದ್ದು ಒಬ್ಬೊಬ್ಬರಾಗಿ ಹಿಂದಕ್ಕೆ ಹೋಗ್ಬಿಡ್ತಾರೆ. ಹೀಗಾಗಿ ಅವ್ರ ಸೌಲಭ್ಯಗಳು ಸಿಗೋದು ಕಷ್ಟ ಆಗುತ್ತೆ. ಮುಂದೆ ಇರ್ತಕ್ಕಂಥ ಜನಗಳಿಗೆ ಹೆಚ್ಚಿನ ಲಾಭಾಂಶಗಳು ಸಿಗ್ತವೆ. ಅದನ್ನ ಅರ್ಥವನ್ನ ನಮ್ಮ ಜಾಸ್ತಿ ಜನಾಂಗದವರು ಮೊದಲು ಅರ್ಥ ಮಾಡ್ಕೋಬೇಕು. ಇವತ್ತು ಬರೀ ಹೆಚ್ಚಿನ ಜನಾಂಗ ಮಾತ್ರ ಸೇರಿರ್ತಕ್ಕಂಥ ಜನ ಇಲ್ಲಿ ಸೇರಿಲ್ಲ. ಅದೊಬ್ಬರ ಅದ್ದೂರಿ ಕಾರ್ಯಕ್ರಮವನ್ನ ಬಹಳ ಚಿಕ್ಕದಾಗಿದ್ದರೂ ಬಹಳ ಚೊಕ್ಕಟವಾಗಿ ಈ ಕಾರ್ಯಕ್ರಮನ ಮಾಡಿರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ನಿಜವಾಗ್ಲೂ ಕೂಡ ನಾನು ಅಭಿನಂದಿಸ್ತೇನೆ. ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆಚಾರ ಕೇಳಕ್ಕೈತೆ ಬದ್ದಾಕ ತಿನ್ನಕೈತೆ ಅಂತೇಳಿ ಒಂದು ಗಾದೆ ಇದರಲ್ಲಿ ಸುಮ್ಮನೆ ಮಾತಾಡಿದ್ರೆ ಪ್ರಯತ್ನ ಆಗೋದಿಲ್ಲ. ಹಿಂದೆ ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಬರೀಬೇಕಾದ್ರೆ ಒಂದು ಜಾತಿಗೆ ಮಾತ್ರ ಮೀಸಲು ಇರಲಿಲ್ಲ. ಎಲ್ಲರೂ ಭಗವದ್ಗೀತೆ ಆಗಿರಲಿ ಅಥವಾ ಬೈಬಲ್ಲು ಆಮೇಲೆ ಕುರಾನ್ ಅಂತ ಮಹಾಗ್ರಂಥಗಳು ಕೂಡ ಸೇರಿ ಅಳವಡಿಸ್ಕೊಂಡಿರ್ತಾರೆ. ಎಲ್ಲ ಜಾತಿಗಳನ್ನು ಸೇರಿಸ್ಕೊಂಡು ಮಹಾಗ್ರಂಥವನ್ನೇ ಬಿಡುಗಡೆ ಮಾಡಿರ್ತಕ್ಕಂಥ ಮಹಾತ್ಮ ಯಾರಾದ್ರೆ ಅದು ಅಂಬೇಡ್ಕರ್ ಅವರು. ಭಾರಿ ಕಷ್ಟಪಟ್ಟು ಯಾವುದೋ ಮೂಲೆ ಗುಂಪಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಸಹಾಯ ಇಲ್ಲದೆ ಅಷ್ಟೆಲ್ಲ ಅದ್ಭುತವಾಗಿ ಬುದ್ಧಿವಂತರಾಗಿ ಮಹಾರಾಷ್ಟ್ರದಲ್ಲಿ ಜನಿಸಿ ಈ ಭಾಗ ಅಲ್ಲದೆ ಈ ಭಾರತಕ್ಕೆ ಒಂದು ಚರಿತ್ರೆ ಬರೀತಾರೆ. ನಿಜವಾಗ್ಲೂ ಕೂಡ ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ಆತನ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಚಿಂತನೆ ಯಾವ ರೀತಿ ಇತ್ತು, ಆತನ ಭಾವನೆಗಳಲ್ಲಿ ಮತ್ತು ಆತ್ಮ ಸಂಬಂಧಗಳಲ್ಲಿ ಹೇಗೆ ಇಟ್ಕೊಂಡಿದ್ದ ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಇವತ್ತು ಕೂಡ ಅಂಬೇಡ್ಕರ್ನ ಯಾಕೆ ನಾವು ನೆಲೆಸ್ತೀವಿ ಅಂತ ಹೇಳ್ತೀವಿ ಭಾರತಾದ್ಯಂತ ಇಷ್ಟೆಲ್ಲ ಅನುಭವಿಸ್ತಾರೆ. ಈಗ ಉದಾಹರಣೆಗೆ ಹಿಂದೆ ನೆಹರು ಅವರು, ನಮ್ಮ ಜಗದೀಶ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂಗೆ ಹಿಂದೆ ನೆಹರು ಅವರ ಕರೆದುಬಿಟ್ಟು ಪಾರ್ಲಿಮೆಂಟ್ನಲ್ಲಿ ಅವರೇ ರಚನೆ ಮಾಡಬೇಕು. ಅಂಬೇಡ್ಕರ್ ಅವರಿಗೆ ತತ್ವಜ್ಞಾನಿ, ಅರ್ಥಶಾಸ್ತ್ರಜ್ಞಾನಿ, ಮಹಿಳೆ ಮತ್ತು ಮಕ್ಕಳ ಬಗ್ಗೆ ಅರ್ಥ ತಿಳ್ಕೊಂಡಿರ್ತಕ್ಕಂಥವನು, ಸರ್ಕಾರದ ಒಂದು ಟ್ಯಾಕ್ಸ್ ಇನ್ನೊಂದು ಮತ್ತೊಂದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು, ಆಮೇಲೆ ಆರ್ಥಿಕವಾಗಿರ್ತಕ್ಕಂಥ ಒಬ್ಬ ಆರ್ಥಿಕ ತಜ್ಞ, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆಮೇಲೆ ಭೂಮಿ ಮೇಲೆ ಇಟ್ಟಿರ್ತಕ್ಕಂಥ ಪ್ರತಿ ಜಾತಿಯ ಜನಾಂಗದ ಆ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಇರ್ತಕ್ಕಂಥ ಒಬ್ಬ ಚಿಂತಕ ಎಂಬ ದೃಷ್ಟಿಯಿಂದ ಇಟ್ಕೊಂಡ ಅವತ್ತು ಅಂಬೇಡ್ಕರ್ ಅವ್ರನ್ನ ಮಾಡಿದ್ರೆ ಅದು 1949 ನವೆಂಬರ್ 25ನೇ ತಾರೀಕು ಅದನ್ನು ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಅದರ ಭಾಷಣ ಪಾರ್ಲಿಮೆಂಟ್ನಲ್ಲಿ ಆಗಿತ್ತು ಅಂತ ಹೇಳಿದ್ರೆ, ಈ ದೇಶದಲ್ಲಿ ನಾವೇನು ಮೂಲಭೂತ ಹಕ್ಕುಗಳನ್ನು ಕೊಡ್ತೀವಿ ಆ ಮೂಲಭೂತ ಹಕ್ಕುಗಳನ್ನು ಸರಿಹೊಂದಿಸ್ಕೊಂಡು ಬರ್ತಕ್ಕಂಥ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದ್ರ ದೃಷ್ಟಿಯಲ್ಲಿ ಅವ್ರಿಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಗಳನ್ನ ಬಲಪಡಿಸ್ತಕ್ಕಂಥದ್ದೇ ಒಂದು ದೊಡ್ಡ ಗುಣ. ಯಾವುದೇ ಸರ್ಕಾರಗಳು ಬಂದರೂ ಅದನ್ನು ಬಲಪಡಿಸಬೇಕು ಅನ್ನೋ ಒಂದು ಆರ್ಥಿಕತಾ ದೃಷ್ಟಿಯಿಂದ ಆತ ಬರೆದಿರ್ತಕ್ಕಂಥ ಒಂದು ಯೋಚನೆ, ಆತನ ಭಾಷಣ ಕೂಡ ಅಡಕವಾಗಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಕರಿಬಸಪ್ಪನವರು ಕೂಡ ಮಾತಾಡ್ತಾ ಅದೇ ಮಾತುಗಳನ್ನೇ ಅವರು ಮಾತಾಡಿದ್ರು. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ನಮ್ಮವರಿಂಥ ವಾಕ್ಯಗಳು ಹಿಂಗೆ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ 4 ಜನ ಇದ್ದರೂ ಕೂಡ ಬಹಳ ಖುಷಿ ತರುತ್ತೆ ಆ ವಿಚಾರದಲ್ಲಿ. ಹೀಗಾಗಿ ನಮ್ಮ ಪ್ರಕಾಶ್ ಚೆನ್ನಾಗಿ ಹೇಳಿದ್ರು, ನಾವೆಲ್ಲ ಬರೀ ತಪ್ಪಡಿ ಬಡಿಯೋದಕ್ಕೆ ಸತ್ತರೂ ಅವರೇ ಬಡಿಬೇಕು, ಯಾರು ಹುಟ್ಟಿದ್ರು ಹೀಗೆ. ಆಮೇಲೆ ಬೀಗ್ಲಪ್ಪಕ್ಕಂತೂ ಭಾರಿ ಭಯಂಕರ ಬಡಿತಾರೆ. ಅವ್ರಿಗೆ ಹೇಳ್ತಿದ್ರು ಕೂಡ ಅವರೇ ಬರ್ತಾರೆ ತಪ್ಪಿಡ್ತಾರೆ. ಅವ್ರು ಕಂಚಾರಾಗಿ ನಿಂತ್ಕೊಂಡು ಹೋಗ್ತಾರೆ. ಅವರೆಲ್ಲ ಬಡಿಯೋರು, ನಾವು ಕುಣಿಯೋರು, ಎರಡೂ ಒಂದೇ ಪ್ರಕಾಶ್ ಇದರಲ್ಲಿ. ಯಾಕಂದ್ರೆ ಬಡಿಯೋ ಬಿಮ್ಮೋರಾದ್ರೆ ಕುಣಿಯೋರೆಲ್ಲ ನಮ್ಮವರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೇ ಅಲ್ಲಿ ಕುಣಿಯೋರು